ಎಲ್ಲರದ್ದು ಊಟ ಮುಗಿದಿದ್ದರೂ ಚಂದ್ರನಳ ಹೇಳೆಯಲ್ಲಿ ಇನ್ನೂ ಹಾಗೇ ಇತ್ತು. ಎಲ್ಲರೂ ಎದ್ದು ಹೋಗಿ ಆಗಿತ್ತು. ಗೌತಮ್ ಎದ್ದು ನಿಂತವನು. ನಾಲಾಯಕ್, ಚಪ್ಪರದ ಕನಸು ಆಮೇಲೆ ಕಾಣುವೆಯಂತೆ, ಮೊದಲು ಊಟ ಮಾಡು ಹೇಳಿ ಅಡುಗೆ ಮನೆಯ ಕಡೆಗೆ ಒಮ್ಮೆ ನೋಡಿ ಯಾರ ಗಮನವೂ ಇತ್ತ ಇಲ್ಲ ಎಂದು ತಿಳಿಯುತ್ತಾಳೆ ಅವಳ ಕೆನ್ನೆಗೆ ಎಂದಿನಂತೆ ಮುತ್ತು ಕೊಟ್ಟವನು. ಈ ಫ್ಯಾನ್ಸಿ ಡ್ರೆಸ್ ಯಾಕೆ ಹಾಕಿ ಬಂದದ್ದು? ಬೆಳಿಗ್ಗೆ ಹೇಳಿದ್ದು ಮರೆಯಬೇಡ, ಹೋಗೋ ಮುನ್ನ ಒಮ್ಮೆ ಬಂದು ಹೋಗು, ಏನೋ ಹೇಳುವುದಿದೆ ಹೇಳಿ ಹೋಗಿದ್ದ. ಎಲ್ಲರೂ ಹಾಲ್ನಲ್ಲಿ ಸ್ವಲ್ಪ ಸಮಯ ಅಂದು ಬೆಳಿಗ್ಗೆ ನಡೆದ ನಾಮಕರಣದ ಬಗ್ಗೆ ಎಲ್ಲರೂ ಮಾತನಾಡುತ್ತಾ ಉಳಿದರು. ಗೌತಮ್ ಸ್ವಲ್ಪ ಕೆಲಸ ಇದೆ, ಮೇಲ್ ಕಳಿಸಬೇಕು ಹೇಳಿ ತನ್ನ ರೂಮಿಗೆ ನಡೆದಿದ್ದ. ನಂತರ ಬೇಗ ಎದ್ದಿದ್ದ ಕಾರಣ ಮಳಗಿ ವಿಶ್ರಾಮಿಸುವ ಅನಿಸಿಕೆ ಮೂಡಿದಾಗ ಮಹೇಂದ್ರ ಅವರು ಊಟ ಹೆಚ್ಚಾಯಿತು, ಒಂದು ನಿದ್ದೆ ತೆಗೆದು ಬಿಡ್ತೀನಿ ಹೇಳಿ ಎದ್ದು ನಿಂತಿದ್ದರು. ರಮೇಶ್ ಕೂಡ ನಿದ್ದೆ ಮಾಡಿ ಎದ್ದೇಳಬೇಕು, ಬೆಳಿಗ್ಗೆ ಬೇಗ ಎದ್ದಿದ್ದು ಎನ್ನುತ್ತಾ ಮಗಳ ಜೊತೆ ರೂಮಿಗೆ ನಡೆದಿದ್ದ. ಇಂದ್ರಾಣಿ ಅವರು, ಮಾವ ಪ್ರಸಾದ ಉಳಿದು ಬಿಟ್ಟಿದೆ, ಇನ್ನು ಸ್ವಲ್ಪ ಬೇಕಿದ್ದರೆ ತೆಗೆದುಕೊಳ್ಳಿ ಎಂದಾಗ ಕಲಸಿದ ಹಣ್ಣಿನ ರಸಾಯನ ನೋಡಿದವರು, ಗೌತಮ್ಗೆ ಇದು ಇಷ್ಟ. ಚಿಕ್ಕ ಹುಡುಗನಾಗಿದ್ದಾಗ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾಗ ಪ್ರಸಾದ ಮತ್ತೆ ಮತ್ತೆ ಬೇಕೆ ಎನ್ನುತ್ತಿದ್ದ. ಅವನಿಗೆ ಕೊಟ್ಟು ಬಿಡು ತಿಂತಾನೆ ಹೇಳಿ ತಮ್ಮ ರೂಮಿನ ಕಡೆ ನಡೆದಿದ್ದರು. ಇಂದ್ರಾಣಿಯವರು ಕೈಯಲ್ಲಿದ್ದ ಬಟ್ಟಲನ್ನು ಚಂದನ ಕೈಗೆ ಕೊಟ್ಟವರು, ನಾನು ಕೊಟ್ಟರೆ ಅವನು ತೆಗೆದುಕೊಳ್ತಾನೋ ಇಲ್ವೋ, ನೀನು ಏನು ಮಾತನಾಡಬೇಡ, ಸುಮ್ಮನೆ ಇಟ್ಟು ಬಂದು ಬಿಡು, ನೀನು ಎಡವಟ್ಟು ಮಾಡುವುದು ಅವನು ಬೈಯುವುದು ಅದೆಲ್ಲ ಯಾಕೆ ಹೇಳಿ ಅಡುಗೆ ಮನೆಗೆ ನಡೆದಿದ್ದರು. ಚಂದನ ಬೆಳಿಗ್ಗೆ ಮನೆಗೆ ಹೋಗುವ ಮೊದಲು ರೂಮಿಗೆ ಒಮ್ಮೆ ಬಂದು ಹೋಗೆಂದಿದ್ದರು. ಎಲ್ಲಿ ಕೋಪ ಮಾಡಿಕೊಳ್ಳುತ್ತಾರೋ ಎಂದುಕೊಂಡಿದ್ದೆ, ಹೇಗೋ ಕಾರಣ ಸಿಕ್ಕಿದೆ ಎಂದುಕೊಂಡವಳು ಅತ್ತ ನಡೆದಿದ್ದಳು. ಅಲ್ಲೇ ಇದ್ದ ನಿಹಾರ್ ಚಂದನ ಅವನ ರೂಮಿಗೆ ಹೋಗುವುದನ್ನು ತಡೆಯಬೇಕು ಎಂದುಕೊಳ್ಳುವುದರ ಒಳಗೆ ಅವಳು ಗೌತಮ್ ರೂಮಿನೊಳಗೆ ಹೋಗಿ ಆಗಿತ್ತು. ಬಾಗಿಲ ಒಳಗೆ ಬಂದು ನಿಂತವಳ ಕಡೆ ನೋಡಿದ ಗೌತಮ್, ಅಲ್ಲಿ ಯಾರಾದರೂ ಗಮ್ ಸುರಿದಿದ್ದಾರಾ, ನಿನ್ನ ಕಾಲಿಗೆ ಕಚ್ಚಿಕೊಂಡಿದೆಯಾ ಕೇಳಿದ. ಇಲ್ಲ, ಯಾಕೆ ಹೀಗೆ ಕೇಳ್ತಿದ್ದೀರಾ ಎಂದಿದ್ದಳು. ಗೌತಮ್, ಮತ್ತೆ ಯಾಕೆ ಒಳಗೆ ಬರದೆ ಅಲ್ಲೇ ನಿಂತಿದ್ಯಾ ಎಂದಿದ್ದ. ಅದು ನೀವು ಅವತ್ತು ಮುತ್ತು ಕೊಡುವಾಗ ರೂಮಿಗೆ ಇನ್ಯಾವತ್ತೂ ಬರಬೇಡ ಎಂದು ಹೇಳಿದ್ರಿ, ಇಂದು ಮನೆಗೆ ಹೋಗುವ ಮುನ್ನ ಒಮ್ಮೆ ಬಂದು ಹೋಗು ಎಂದು ಹೇಳಿದ್ರಿ, ಏನು ಮಾಡಬೇಕು ಎಂದು ಗೊತ್ತಾಗ್ತಿಲ್ಲ ನಿಂತಲ್ಲೇ ಹೇಳಿದಳು. ಅವಳ ಮಾತಿಗೆ ಒಂದು ಕ್ಷಣ ಅವನು ಸುಮ್ಮನೆ ಆಗಿ ಬಿಟ್ಟವನು. ಯಾವ ಸಂದರ್ಭದಲ್ಲಿ ಹೇಳಿದ ಮಾತನ್ನು ಸೀರಿಯಸ್ ಆಗಿ ತಗೋಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಆಗಿನ ಮನಸ್ಥಿತಿ ಆಗಿತ್ತು. ಬರಬೇಡ ಎಂದು ಹೇಳಿದ್ದೆ, ಇಲ್ಲಿ ಬರದೆ ಇನ್ನೆಲ್ಲಿ ಹೋಗ್ತೀಯಾ, ಮುಂದೆ ಇದೆ ತಾನೆ ನಿನ್ನ ಜಾಗ ಎಂದವನು. ಇನ್ನೂ ಹಾಗೆ ನಿಂತಿದ್ದವಳ ನೋಡಿ, ಏನದು ಕೈಯಲ್ಲಿ, ತಗೊಂಡು ಬಾ ಎಂದಿದ್ದ. ಚಂದನ ಬಳಿಗೆ ಬಂದವಳು, ಪ್ರಸಾದ ಉಳಿದಿದೆ, ನಿಮಗೆ ಇಷ್ಟ ಅಂತೆ, ತುಂಬ ಸಮಯ ಹೊರಗಿಟ್ಟರೆ ಕೆಟ್ಟು ಹೋಗುತ್ತೆ, ಅಮ್ಮ ಕೊಟ್ಟು ಬರಲು ಹೇಳಿದರು ಎಂದಿದ್ದಳು. ಅಲ್ಲಿಡು, ಆಮೇಲೆ ತಿಂತೀನಿ, ಈಗ ತಾನೇ ಊಟ ಆಗಿದೆ ಎಂದಿದ್ದ. ಗಾಜಿನ ಟೀಪಾಯ್ ಮೇಲೆ ಇಟ್ಟವಳು, ನಾನು ಹೊರಡ್ಲಾ ಕೇಳಿದ್ಲು. ಇದನ್ನು ಹೇಳುವುದಕ್ಕೆ ಬಂದದ, ನೋಡು ಯೋಚನೆ ಮಾಡು ಎಂದಿದ್ದ. ಸರಿ ಹೋಗ್ತೀನಿ. ಬಾಗಿಲ ಕಡೆ ನಡೆದವಳ ಕೈ ಹಿಡಿದು ನಿಲ್ಲಿಸಿಕೊಂಡು, ಏನು ಹೇಳುವುದು ಕೇಳುವುದು ಇರಲ್ವಾ ನಿಂಗೆ, ಏನಾದರೂ ಸರಿ ಮಾತಾಡಬೇಕು ಅನಿಸಲ್ವಾ, ಜೊತೆಯಲ್ಲಿ ಸಮಯ ಕಳಬೇಕು ಅಂತ ಅನಿಸಲ್ವಾ, ಇಷ್ಟು ಮುಂದುವರೆದು ಆಗಿದೆ, ಈಗಲೂ ಒಮ್ಮೊಮ್ಮೆ ಅಪರಿಚಿತಳಂತೆ ನಡೆದುಕೊಳ್ತೀಯ ಎಂದಿದ್ದ. ಒಮ್ಮೆ ಅವನತ್ತ ನೋಡಿದಳು. ಆಗಲೂ ಮುಖದಲ್ಲಿ ಇದ್ದದ್ದು ಕೋಪವೇ. ನೀವೀಗೆ ಯಾವಾಗಲೂ ಕೋಪದಿಂದ ನೋಡಿದರೆ ಏನು ಮಾತನಾಡುವುದು, ಏನಾದರೂ ಹೇಳಬೇಕು ಕೇಳಬೇಕು ಎಂದುಕೊಂಡು ಬಂದಿರೋದು ಕೂಡ ಮರೆತು ಹೋಗುತ್ತೆ, ಅಲ್ಲದೆ ನೀವು ಮಾತನಾಡೋದಕ್ಕೆ ಅವಕಾಶ ಕೊಡಲ್ವಲ್ವಾ ಹೇಳಿದವಳ ಮುಖ ಕೆಂಪಾಗಿತ್ತು. ಗೌತಮ್, ನಾನಿರುವುದೇ ಹೀಗೆ ತಾನೇ ನೀನು ನನ್ನನ್ನು ಒಪ್ಪಿಕೊಂಡಿದ್ದು, ಈಗ ಬದಲಾವಣೆ ಕೇಳಿದರೆ ಎಂದಿದ್ದ. ನಾನು ಬದಲಾವಣೆ ಕೇಳಿಲ್ಲ, ಸ್ವಲ್ಪ ಸಮಯ ಬೇಕು ಎಲ್ಲವನ್ನು ಹೇಳಿಕೊಳ್ಳಲು. ಸರಿ ಬಿಡು, ನಾನು ಕೂಡ ಮನುಷ್ಯನೇ ಅನ್ನೋದು ನೆನಪಿದ್ರೆ ಸಾಕು, ಹೆದರುವಂಥದ್ದು ಏನಿದೆ ನನ್ನಲ್ಲಿ, ಮತ್ತು ಯಾಕೆ ಸರಿಯಾಗಿ ಊಟ ಮಾಡಲಿಲ್ಲ, ಅದು ನೀವು ಚೆನ್ನಾಗಿ ಕಾಣಿಸ್ತಾ ಇದ್ರಿ, ಆಗಾಗ ನೋಡ್ತಾ ಇದ್ನಲ್ಲ, ಹಾಗಾಗಿ ತಡ ಆಯಿತು ನೇರವಾಗಿ ಹೇಳಿದ್ಲು. ನಿಮಗೆ ಮಾತು ಬರೋಲ್ಲ ಅಂದುಕೊಂಡಿದ್ದು ನನ್ನ ತಪ್ಪು, ಮತ್ತೆ ಮೊನ್ನೆ ಕಾರಿನಲ್ಲಿ ತಂದು ಬಿಟ್ಟು ಹೋಗುವಾಗ ಏನೋ ಕೇಳಿದಾಗಿತ್ತು. ಚಂದನ ನೆನಪು ಮಾಡಿಕೊಳ್ಳೋ ಪ್ರಯತ್ನದಲ್ಲೇ ಇದ್ದಾಗಲೇ ತೋಳಲ್ಲಿ ಗಟ್ಟಿಯಾಗಿ ಬಳಸಿದವನು. ನಾಲಾಯಕ್, ತಲೆಗೆ ಇದೆಲ್ಲ ಇಷ್ಟು ಬೇಗ ಉಳಿಯುವುದಿಲ್ಲ, ಹೇಳಿದ್ನಲ್ಲ ನಾನು ಮಿಸ್ ಮಾಡಿಕೊಳ್ಳುವುದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ ಅಂತ, ಇಷ್ಟು ಮಿಸ್ ಮಾಡಿಕೊಳ್ಳುತ್ತೇನೆ ಎನ್ನುತ್ತಾ ಆವರಿಸಿಕೊಂಡಿದ್ದ. ಅವನ ಮುಂದುವರೆದ ನಡೆಯ ರೀತಿಗೆ ಚಂದನ ತಡವರಿಸಿದಳು. ಸಮಯ ಕಳೆದಂತೆ ಅವಳ ಕೈಗಳು ಬಳ್ಳಿಯಂತೆ ಅವನ ಸುತ್ತ ಬಳಸಿದವು. ಒರಟುತನವಿದ್ದರೂ ಮಧುರತೆಯಲ್ಲಿ
ಮಿಂದಂಥ ಭಾವ. ನಿಹಾರ್ ಬೆಳಿಗ್ಗೆಯಿಂದಲೇ ಚಂದನಳನ್ನು ಲಂಗ ದಾವಣಿಯಲ್ಲಿ ನೋಡಿ ತಲೆ ಕೆಡಿಸಿಕೊಂಡಿದ್ದವನು, ಏನಿದು ಇಷ್ಟೊತ್ತು ಆಯಿತು, ಇವಳು ತಿರುಗಿ ಬರಲಿಲ್ಲ, ಮತ್ತೇನಾದರೂ ಮುತ್ತು ಕೊಡುತ್ತಿದ್ದಾನಾ? ಛೆ, ಎಂಥ ಕರ್ಮ ಇದು. ಮದುವೆ ನಿಶ್ಚಯ ಆಗಿರೋ ಹುಡುಗಿ ಕಣ್ಣ ಮುಂದೆ ಇದ್ದರೂ ಅವಳನ್ನು ನಾನು ಅನುಭವಿಸದೆ ಮತ್ತೊಬ್ಬನ ಜೊತೆ ನೋಡುವಂಥ ಪರಿಸ್ಥಿತಿ ಎಂದುಕೊಂಡೆ. ಗೌತಮ್ನ ರೂಮಿನ ಕಡೆಗೆ ಬಂದಿದ್ದವನು ಚೂರು ಬಾಗಿಲನ್ನು ಸರಿಸಿದ. ಅಪೂರ್ವ ಸೌಂದರ್ಯ ರಾಶಿ, ತನಗೆ ಸೇರಬೇಕಾದದ್ದು, ಗೌತಮ್ ತೋಳಿನಲ್ಲಿ ನಲುಗುತ್ತಾ ಸ್ಪಂದಿಸುವುದನ್ನು ನೋಡಿ ಸಹಿಸದಾಗಿತ್ತ. ಆ ಕ್ಷಣವೇ ಬಂದು ಲ್ಯಾಂಡ್ಲೈನ್ ನಂಬರ್ನಿಂದ ಆದ್ರಿಗೆ ಕರೆ ಮಾಡಿದವನು, ಇನ್ನು ಯಾಕೆ ನೀನು ಚಂದನಗೆ ನೀನು ಗೌತಮ್ನನ್ನು ಪ್ರೀತಿಸ್ತಿರುವ ವಿಷಯ ಹೇಳಲಿಲ್ಲ? ನನ್ನ ಮಾತು ಅಂದರೆ ನಿನಗೆ ಅಷ್ಟು ಅಸಡ್ಡೆ. ಹಿಂದೇನಾದರೂ ನೀನು ಅವಳಿಗೆ ಹೇಳದೇ ಇದ್ದರೆ ಎಂದು ನನ್ನೊಡನೆ ಮಾತನಾಡಬೇಡ ಹೇಳಿ ಕರೆ ತುಂಡರಿಸಿದವನು ಬಂದ ಕೋಪ ನಿಗ್ರಹಿಸಿಕೊಳ್ಳುತ್ತಾ ಗೌತಮ್ ರೂಮಿನ ಬಾಗಿಲ ಬಳಿ ಬಂದು ಜೋರಾಗಿ ಗೌತಮ್ ಗೌತಮ್ ಎಂದು ಕರೆದಿದ್ದ. ಚಂದನ ಧ್ವನಿ ತುಂಬ ಹತ್ತಿರದಿಂದ ಸ್ಪಷ್ಟವಾಗಿ ಕೇಳಿದಾಗ, ಬಿಡಿ, ಅವರು ಬರ್ಬೋದು ಎಂದಿದ್ದಳು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ. ಏನಂತೆ ಇವನದು ಎಂದವನು ಬಾಗಿಲ ಕಡೆಗೆ ಹೋಗಲು ನೋಡಿದವಳ ಕೈ ಹಿಡಿದು, ನೀನು ಇಲ್ಲೇ ಇರು, ಅದೇನು ಹೋಗಿ ಕೇಳಿ ಬರ್ತೀನಿ ಎಂದಿದ್ದ. ಅವಳನ್ನು ಕಳಿಸಿಕೊಡಲು ಮನಸ್ಸಿಲ್ಲದೆ. ಅವರೇನು ಅಂದುಕೊಳ್ಳಲ್ವಾ? ಹುಚ್ಚರು ಅಂದುಕೊಳ್ಳುವುದಕ್ಕೆಲ್ಲ ಯಾಕೆ ತಲೆ ಕೆಡಿಸಿಕೊಳ್ತೀಯ ಹೇಳಿ ಹೊರಗೆ ನಡೆದಿದ್ದ. ಅಲ್ಲೇ ಬಿಚ್ಚಿ ಇಟ್ಟಿದ್ದ ರೇಷ್ಮೆ ಶರ್ಟ್, ಪಂಚೆ, ಧೋತಿ ನೋಡಿದವಳು ಅದನ್ನು ಮಡಿಸಿ ಕಬೋರ್ಡ್ಗೆ ಹಾಕ್ಲಾ, ಒಗೆಯುವುದಕ್ಕೆ ಹಾಕ್ಲಾ, ಸ್ವಲ್ಪ ಸಮಯ ತಾನೇ ಹಾಕಿದ್ದು ಗಲೀಜಾಗಿಲ್ಲ ಹೇಳಿ ಕಬೋರ್ಡ್ ಕಡೆ ನಡೆದಿದ್ದಳು. ಗೌತಮ್ ಬಾಗಿಲು ಮುಂದೆ ಮಾಡಿಕೊಂಡು ಒಬ್ಬನೇ ಹೊರಗೆ ಬಂದವನು. ಏನ್ ನಿಹಾರ್ ಎಂದಿದ್ದ. ನಿಹಾರ್ ಕಾರಣಕ್ಕೆ ತಡಕಾಡಿ, ಅದು ನಮ್ಮ ಕಂಪನಿ ಕಡೆಯಿಂದ ನಾಳಿದ್ದು ಪಾರ್ಟಿ ಇಟ್ಟುಕೊಂಡಿದ್ದಾರೆ, ನಿನ್ನನ್ನು ಕರೆಯೋಣ ಎಂದು. ನನ್ನ ಜೊತೆ ಪಾರ್ಟಿಗೆ ಬರ್ಬೋದಲ್ವಾ ಎಂದಿದ್ದ. ನಿಮ್ಮ ಕಂಪನಿಗೆ 50% ಪಾರ್ಟ್ನರ್ ನಾಯರ್, ಅವ್ರ ಪಾರ್ಟಿಗೆ ಕರೆದಿದ್ದಾರೆ, ನೋಡ್ತೀನಿ, ಸಾಧ್ಯ ಆದರೆ ಬರ್ತೀನಿ ಎಂದಿದ್ದ. ನಿಹಾರ್ ಜೀವ ಕೈಯಲ್ಲಿ ಹಿಡಿದವನಂತೆ ಚಡಪಡಿಸ್ತಾ ನಿಂತ. ಏನಾಗಿದೆ ಬೆಳಿಗ್ಗೆ? ಹೊರಗೆ ಬರಬೇಕು ತಾನೆ, ಸಾಲದ ಇಬ್ಬರೊಟ್ಟಿಗೆ ಇದ್ದದ್ದು ಎಂದುಕೊಂಡೆ, ಮುಂದೆ ಏನು ಹೇಳುವುದು ಎಂದು ಯೋಚಿಸುತ್ತಾ ನಿಂತ. ಕೊನೆಗೆ ಗೌತಮ್, ಬೆಳಿಗ್ಗೆ ಬೇಗ ಇದ್ದಿದ್ಯಾ, ರೆಸ್ಟ್ ಮಾಡು, ಕೆಲಸ ಇದ್ದರೆ ಹೊರಗೆ ಹೋಗಿ ಬಾ ಹೇಳಿ ರೂಮಿಗೆ ಹೋಗಲು ತಿರುಗುತ್ತಿದ್ದಂತೆ, ಅದು ನಿನ್ನ ಕಬೋರ್ಡ್ ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಡಿಸೈನ್ ಫೋಟೋ ತೆಗೆದುಕೊಳ್ಳಬೇಕಾಗಿತ್ತು. ಮದುವೆ ಫಿಕ್ಸ್ ಆಗಿದೆಯಲ್ಲ, ನನ್ನ ರೂಮ್ ರಿನೋವೇಷನ್ ಮಾಡಿಸ್ತಾ ಇದ್ದೀನಿ ಎಂದಿದ್ದ. ಗೌತಮ್, ಈಗ ಆಗೋಲ್ಲ, ಸಂಜೆ ತೆಗೆದುಕೊಂಡರೆ ಆಯಿತು, ಈಗ ಹೋಗಿ ಕೆಲಸ ನೋಡು ಹೇಳಿ ತನ್ನ ರೂಮ್ಗೆ ಹೋದವನು ಬಾಗಿಲು ಮುಚ್ಚಿದಂತೆ ಮುಂದಕ್ಕೆ ತಳ್ಳಿದ. ನಿಹಾರ್ ಮುಷ್ಟಿ ಕಟ್ಟಿ ಗೋಡೆಗೆ ಗುದ್ದಿದವನು ನೇರವಾಗಿ ಹೇಳಿಬಿಡಲೆ, ನನ್ನ ಮದುವೆ ನಿಶ್ಚಯ ಆಗಿರೋದು ಚಂದನ ಜೊತೆ ಎಂದು. ಹಾಗೆ ಹೇಳಿದರೆ ಗೌತಮ್ ತಿರುಗಿ ಬೀಳ್ತಾನೆ. ಇವನಿಗೆ ಇರುವ ಇನ್ಫ್ಲೂಯೆನ್ಸ್, ಆಸ್ತಿ, ಐಶ್ವರ್ಯ ಉಪಯೋಗಿಸಿಕೊಂಡು ಚಂದನಳ ಅಪ್ಪನನ್ನು ಒಪ್ಪಿಸಿ ಮದುವೆ ಆಗೋದು ಇವನಿಗೆ ಕಷ್ಟ ಆಗೋದಿಲ್ಲ. ಅದರ ಬದಲು ಲಗ್ನ ಪತ್ರಿಕೆ ಪ್ರಿಂಟ್ ಆಗಬೇಕು, ಛತ್ರ ಬುಕ್ ಆಗಬೇಕು, ಪತ್ರಿಕೆ ಎಲ್ಲರಿಗೂ ಹಂಚಿರಬೇಕು, ನಂತರ ಇವನಿಗೆ ಚಂದನ ನನ್ನ ವಧು ಎಂದು ತಿಳಿಯಬೇಕು. ಆಗ ಇವನು ಏನು ಮಾಡಿದರೂ ಜನಗಳೆದುರು ಮರ್ಯಾದೆ ಹೋಗುತ್ತದೆ ಎನ್ನುವ ಕಾರಣಕ್ಕೆ ಚಂದನ ತಂದೆ ಮನಸ್ಸು ಬದಲಾಯಿಸುವುದಿಲ್ಲ. ಅಲ್ಲದೆ ಮದುವೆ ತೀರ ಹತ್ತಿರಕ್ಕೆ ಬಂದಾಗ ಇನ್ನೊಬ್ಬರು ಬಂದು ಹೆಣ್ಣು ಕೇಳಿದರೂ ಕೂಡ ಅವರು ಕೊಡಲು ಸಾಧ್ಯವಿರುವುದಿಲ್ಲ. ಈಗ ದುಡುಕಿದ್ದರೆ ಕೆಲಸ ಕೆಡುವ ಸಾಧ್ಯತೆ ಇದೆ. ಹಾಗಂತ ನಾನು ಮದುವೆಯಾಗುವ ಹುಡುಗಿ ಇವನ ರೂಮಿನಲ್ಲಿ ಯೋಚಿಸಲಾರದೆ ತಲೆ ಕೂದಲಲ್ಲಿ ಕೈ ಹಾಕಿ ಒತ್ತಿ ಹಿಡಿದವನ ಕೋಪ ತಿರುಗಿದ್ದು ಚಂದನ ಕಡೆಗೆ. ನೋಡಲು ಏನು ಗೊತ್ತಿಲ್ಲದೆ ಇನ್ನೋಸೆಂಟ್ನಂತೆ ಕಾಣ್ತಾಳೆ, ಆದರೆ ಹೆಣ್ಣಿನ ಕಡೆಗೆ ತಿರುಗಿ ನೋಡದ ಗೌತಮ್ ಅಂತವನನ್ನು ತನ್ನ ಬೆಲೆಗೆ ಬೀಳಿಸಿಕೊಂಡಿದ್ದಾಳೆ ಎಂದರೆ ಇವಳೆಷ್ಟು ಚಾಲಾಕಿರಬೇಡ. ಈಗ ಇವಳು ನಡೆದುಕೊಳ್ಳುತ್ತಿರುವುದಕ್ಕೆಲ್ಲ ಮುಂದೆ ದಂಡ ತೆರಬೇಕಾಗುತ್ತದೆ. ನೋವು ಎಂದರೆ ಏನು ಎಂದು ತಿಳಿಯದವಳು ಇಡೀ ಜೀವನ ಪ್ರತಿದಿನ ನೋವು ಪಡುವಂತೆ ಮಾಡುತ್ತೇನೆ ಹೇಳಿಕೊಂಡವನು ಅಲ್ಲಿಂದ ಬಿರುಸಾಗಿ ನಡೆದಿದ್ದ. ಗೌತಮ್ ಕಬೋರ್ಡು ಬಾಗಿಲು ತೆರೆದು ನಿಂತಿದ್ದವಳ ನೋಡಿ, ಅಲ್ಲೇನು ಮಾಡ್ತಾ ಇದ್ಯಾ ಕೇಳುತ್ತಾ ಬಳಿಗೆ ಬಂದಿದ್ದ. ನಿಮ್ಮ ಬಟ್ಟೆ ಮಡಿಸಿಟ್ಟೆ, ಇದೆಲ್ಲ ನೀನ್ಯಾಕೆ ಮಾಡ್ತೀಯಾ? ಇನ್ಯಾರು ಮಾಡ್ತಾರೆ, ನಾನೇ ತಾನೇ ಮಾಡಬೇಕು ಹೇಳುತ್ತಾ ಅಲ್ಲಿದ್ದ ಸೀರೆ ನೋಡಿ ಅವನ ಕಡೆ ನೋಡಿದಳು. ಅದು ತಂದದ್ದು, ನೀನು ಇಲ್ಲೇ ಇರಲಿ ಎಂದು ಹೇಳಿದೆಯಲ್ಲ, ತಗೊಂಡೋಗು, ಮಿತ್ರ ಅಕ್ಕನ ಮದುವೆಗೆ ಹಾಕಿಕೊಳ್ತೀನಿ. ಬೇಡ, ನಿನ್ನ ಮದುವೆಗೆ ಹಾಕಿಕೊಂಡು ಬಿಡು, ಸುಮ್ಮನೆ ಮಾತಿಗೆ ಎನ್ನುವಂತೆ ಹೇಳಿದ್ದ. ಕಣ್ಣಿಗೆ ಕಂಡ ಗೆಜ್ಜೆಯ ಮೇಲೆ ಬೆರಳಾಗಿಸಿದಾಗ ನಿನ್ನದೇ ಎಂದಿದ್ದ. ಚಂದನ ಅವನ ಕೈಯಲ್ಲಿ ತನ್ನ ಕೈ ಇಟ್ಟವಳು, ನನ್ನಿಂದ ತಪ್ಪಾದರೂ, ನಾನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರು ನೀನು ನನ್ನ ಕೈ ಬಿಡಲ್ಲ ತಾನೆ ಕೇಳಿದ್ಲು. ತನ್ನ ಕೈ ಸೇರಿದ ಅವಳ ಕೈ ನೋಡಿದ, ಮೃದುವಾಗಿ ಕಂಪಿಸುತ್ತಿತ್ತು. ಯಾಕೆ ಇಂಥ ಅನುಮಾನ? ಮೊದಲು ಬೇಡದ ಆಲೋಚನೆಗಳನ್ನೆಲ್ಲ ನಿಲ್ಲಿಸು.
ನಿನ್ನ ಮುಂದೆ ಗೌತಮ್ ಎನ್ನುವ ಹೆಸರು ಇರ್ತದೆ. ಸಮಸ್ಯೆಗಳು ನನ್ನ ದಾಟಿ ನಿನ್ನ ಬಳಿ ಬರಬೇಕು, ಅದು ಸಾಧ್ಯವಿಲ್ಲ. ಚಂದನ, ಇತ್ತೀಚೆಗೆ ಮನದ ತುಂಬ ಗೊಂದಲ, ಭಯ. ಒಂದು ವೇಳೆ ನಾನು ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಕ್ಷಮಿಸಿ ಜೊತೆಗೆ ಇರುತ್ತೀರಿ ಅಲ್ವಾ? ಈ ಕೈ ಬಿಡಲ್ಲ ತಾನೆ? ಒಮ್ಮೊಮ್ಮೆ ತುಂಬ ಗಾಬರಿಯಾಗುತ್ತೆ. ನಿಮ್ಮ ಮನಸ್ಥಿತಿಗೂ ನನ್ನ ಮನಸ್ಥಿತಿಗೂ ತುಂಬ ವ್ಯತ್ಯಾಸವಿದೆ. ಜೊತೆಗೆ ಅಂತಸ್ತಿನಲ್ಲೂ ಕೂಡ. ಬೇಡದ ಯೋಚನೆ ಮನದಲ್ಲಿ ಮೂಡಿದಾಗ ಕಣ್ಣು ತುಂಬಿಕೊಂಡು ಕೇಳಿದಳು. ಏನು ಹೇಳದೆ ತನ್ನ ಮಾತನ್ನು ಕೇಳುತ್ತಾ ಮೌನವಾಗಿ ನಿಂತವನ ನೋಡಿ, ಇತ್ತೀಚೆಗೆ ನೀವು ತುಂಬ ಬೈಯುವುದು ರೇಗಾಡುವುದನ್ನು ನೋಡಿದರೆ ಹೆಚ್ಚು ತಪ್ಪು ಮಾಡುತ್ತಿದ್ದೇನೆ ಅನ್ನಿಸ್ತಲೇ ಎಂದಿದ್ದಳು. ಗೌತಮ್, ನಮ್ಮಿಬ್ಬರ ನಡುವೆ ಆಲೋಚನೆಯಲ್ಲಿ ವಯಸ್ಸಿನಲ್ಲಿ ಅಂತರ ಇದೆ. ಗಂಭೀರವಾಗಿ ಏನನ್ನು ಹೇಳಲು ಸಾಧ್ಯವಿಲ್ಲ. ಹೇಳಿದರೂ ಅರ್ಥ ಮಾಡಿಕೊಳ್ಳಲಾರಳು. ಅವಳದು ತೀರ ಪುಟ್ಟ ಪ್ರಪಂಚ. ನಾನು ಬಯಸಿದ್ದ ಅವಳು ಈಗ ಇರುವಂತೆಯೇ. ಅದನ್ನು ಅವಳು ಬದಲಾಯಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎನ್ನಿಸಿದರೂ ಕಣ್ಣುಗಳ ತುಂಬ ಪ್ರಶ್ನೆ ಹೊತ್ತು ಹಾಗೆ ನಿಂತವಳ ನೋಡಿ, ನೀನು ತಪ್ಪು ಮಾಡೋದು ಹೊಸದಾ? ಇಂದು ಬೆಳಿಗ್ಗೆ ತಟ್ಟೆ ಬೀಳಿಸಿದ್ಯಾ? ಈ ಥರ ಬಟ್ಟೆ ಎಲ್ಲರ ಎದುರು ಹಾಕಬೇಡ ಎಂದರೂ ಹಾಕಿಕೊಳ್ಳುತ್ತೀಯಾ? ಅಂದು ನಿಮ್ಮ ಅಕ್ಕನ ಜೊತೆ ವ್ಯಾಲೆಂಟೈನ್ಸ್ ಡೇ ಪಾರ್ಟಿಗೆ ಹೋಗಿದ್ದೆ. ಪಾವನಿ ಸೀಮಂತಕ್ಕೆ ಈ ರೀತಿ ಡ್ರೆಸ್ ಹಾಕಿ ಬಂದಿದ್ದೆ. ಲೆಕ್ಕ ಹಾಕುತ್ತಾ ಹೋದರೆ ವಯಸ್ಸೇ ಕಳೆದು ಹೋಗ್ತದೆ. ಒಂದ ಎರಡ ಏನಾದರೂ ಎಡವಟ್ಟು ಮಾಡುತ್ತಲೇ ಇರ್ತೀಯ. ಅಭ್ಯಾಸ ಆಗಿದೆ ಬಿಡು, ಏನೂ ಅನಿಸೋದಿಲ್ಲ ಎಂದಿದ್ದ. ಚಂದನ, ಅಷ್ಟೊಂದು ತಪ್ಪು ಮಾಡಿದ್ದೀನಾ ನೆನಪಿಸಿಕೊಂಡವಳು. ಆಗಾಗ ಸಾರಿ ಕೇಳ್ತೀನಲ್ಲ, ಅಲ್ಲಿಗೆ ಬಿಟ್ಟು ಬಿಡಿ, ಕೋಪ ಮಾಡಿಕೊಳ್ಬೇಡಿ. ನನ್ನ ಫ್ರೆಂಡ್ ಪ್ರೀತಿಸ್ತಿದ್ದ ಹುಡುಗ ಒಮ್ಮೆ ಕೋಪ ಮಾಡಿಕೊಂಡು ಬಿಟ್ಟು ಹೋಗಿತ್ತು. ಈಗ ಬೇರೆ ಹುಡುಗಿ ಹಿಂದೆ ಬಿದ್ದಿದ್ದಾನಂತೆ. ಅವಳು ಯಾವಾಗಲೂ ಅಳುತ್ತಾ ನೋವು ಅನುಭವಿಸ್ತಾ ಇರ್ತಾಳೆ. ನನಗೆ ಅಷ್ಟೊಂದು ಅಳುವುದಕ್ಕೆ ನೋವು ಪಡುವುದಕ್ಕೆ ಇಷ್ಟ ಇಲ್ಲ. ಹತ್ತು ಕರೆದು ಅಭ್ಯಾಸ ಇಲ್ಲ ಎಂದವಳು ಯೋಚನೆಗೆ ಬಿದ್ದಿದ್ದಳು. ಗೌತಮ್, ನೀನು ಕೇಳುವ ಸಾರಿ ನಿನ್ನ ಹಾಗೆ ಇರುತ್ತೆ, ನಾಲಾಯಕ ರೀತಿ. ಹಾಗೆ ಇನ್ನೊಂದು ವಿಷಯ, ಯಾರ್ಯಾರದು ನಡುವಿನ ಸಂಬಂಧದ ರೀತಿಗೆ ನಮ್ಮಿಬ್ಬರನ್ನು ಹೋಲಿಸಬೇಡ. ಬಿಟ್ಟು ಕೊಡುವ ಮನಸ್ಸಿದ್ದರೆ ಮುಂದುವರಿಯುತ್ತಿರಲಿಲ್ಲ ಎಂದಿದ್ದ. ಚಂದನ ಮತ್ತೆ ಹೇಗೆ ಕೇಳಬೇಕು ಕೇಳಿದ್ಲು. ಹಾಗೆ ಕೇಳಿಬಿಡೋಣ ಎಂದುಕೊಂಡು. ನನಗೆ ಬೈದಾದ್ಮೇಲೆ ಏನು ಮಾಡ್ತೇನೆ? ನೀವು ಒಂದು ಬಾರಿ ಕೂಡ ಸಾರಿ ಕೇಳಿಲ್ಲ, ಬರೀ ಮುತ್ತು ಕೊಡುವುದೇ ಆಯಿತು. ನೀನು ಸಾರಿ ಹಾಗೆ ಕೇಳು, ಬೇಗ ಕ್ಷಮಿಸ್ತೇನೆ. ಹೇಳಿದ ಮಾತುಗಳ ಅರ್ಥವಾಗಿ ಮುಖ ಕೆಂಪು ಮಾಡಿಕೊಂಡು ನಿಂತಿದ್ದವಳ ಹಣೆಗೆ ಮುತ್ತು ಕೊಟ್ಟವನು, ನಾಲಾಯಕ್, ಯಾಕೆ ಇವತ್ತು ತುಂಬ ಕೆಟ್ಟದಾಗಿ ಕಾಣಿಸ್ತಾ ಇದೆಯಾ? ನನ್ನಿಂದ ತಪ್ಪಾದರೆ ಅದಕ್ಕೆ ನೀನೇ ಪೂರ್ಣ ಕಾರಣ ಹೇಳುತ್ತಾ ನಡು ಬಳಸಿ ತೀರ ಸನಿಹಕ್ಕೆ ಸೆಳೆದುಕೊಂಡಿದ್ದ. ಸಮಯದೇ ಪರಿವೇ ಇರಲಿಲ್ಲ. ಒಂದೇ ಜೀವ ಒಂದೇ ಭಾವ ಎಂದು ನಿರ್ಧರಿಸಿ ಆಗಿತ್ತು. ಎಚ್ಚೆತ್ತ ಗೌತಮ್, ನಾಲಾಯಕ್, ಯಾಕೆ ಮುತ್ತು ಕೊಡುವಾಗ ಕಣ್ಣು ಮುಚ್ಚುತ್ತೀಯಾ ಎಂದಿದ್ದ. ಚಂದನ, ನಿಮ್ಮನ್ನು ಅಷ್ಟು ದೂರದಿಂದ ನೋಡಿದಾಗಲೇ ಭಯ ಆಗುತ್ತೆ, ಇನ್ನು ಇಷ್ಟು ಹತ್ತಿರದಿಂದ ನೋಡಲು ಭಯ ಆಗೋಲ್ವಾ? ಅವನನ್ನೇ ಪ್ರಶ್ನೆ ಕೇಳಿದಳು. ಗೌತಮ್ಗೆ ಆ ದಿನ ಅವಳು ಒಂದು ಅನುಮಾನ ಎಂದದ್ದು ನೆನಪಾಗಿತ್ತು. ಅದೇನದು? ಮೊನ್ನೆ ಮೆಸೇಜ್ ಮಾಡುವಾಗ ಒಂದು ಅನುಮಾನ ಎಂದ ಮಾತನ್ನು ಅಷ್ಟಕ್ಕೆ ನಿಲ್ಲಿಸಿದೆ ಎಂದು ಕೇಳಿದವನು ಹಾಗೆ ಏನು ಮಾತನಾಡದೆ ನಿಂತವಳ ನೋಡಿ, ನಿನ್ನ ಅನುಮಾನಗಳನ್ನು ನೆನಪಿಸಿಕೊಂಡರೆ ತಲೆ ಕೆಡುತ್ತೆ, ಅದೇನು ಹೇಳು ಎಂದಿದ್ದ. ಯೋಚಿಸಿದ ಚಂದನ, ವಿಷಯ ನೆನಪಾದಾಗ ನೇರವಾಗಿ ಹೇಳುವುದು ಕಷ್ಟ, ಬೇಡ ಬಿಡಿ, ಮೆಸೇಜ್ನಲ್ಲಿ ಕೇಳುತ್ತೇನೆ ಎಂದಿದ್ದಳು. ಹಾಗಿದ್ರೆ ಹೇಳಿಯೇ ರೂಮಿನಿಂದ ಹೊರಗೆ ಹೋಗಬೇಕು ನೀನು. ಬಳಸಿದ್ದ ಕೈಯನ್ನು ಮತ್ತಷ್ಟು ಬಳಸಿ ಹೇಳಿದ್ದ. ಚಂದನ, ಅದು ನೀವು ಹೆಣ್ಣು ಪಾಪು ಬೇಕು ಎಂದು ಕೇಳಿದ್ರಲ್ಲ, ಒಂದು ವೇಳೆ ಹೆಣ್ಣು ಮಗು ಆದರೆ ನನ್ನನ್ನು ಕರೆಯುವ ಹಾಗೆ ಮಿನಿ ನಾಲಾಯಕ್ ಎಂದು ಕೂಗ್ತೀರಾ? ಹಾಗೆ ಕೂಗಿದ್ರೆ ಚೆನ್ನಾಗಿರಲ್ಲ, ಕೆಟ್ಟದಾಗೇ ಇರುತ್ತೆ ಎಂದಿದ್ದಳು. ತೆಗೆದು ಬಿಟ್ಟ ಅಂದರೆ ನೀನು ನಾಲಾಯಕ್, ನಿಮ್ಮಪ್ಪ ನಾಲಾಯಕ್, ನನ್ನ ಮಗಳು ಯಾಕೆ ನಾಲಾಯಕ್ ಆಗ್ತಾಳೆ? ನನ್ನ ಪ್ರಿನ್ಸೆಸ್, ನನ್ನ ಪುಟ್ಟ ದೇವತೆ, ಅವಳನ್ನು ಹೇಗೆ ನೋಡಿಕೊಳ್ಳುತ್ತೇನೆ ಗೊತ್ತಾ ಎಂದು ಮೋಡದ ಕನಸು ಅವನ ಕಣ್ತುಂಬಿತು. ಅವನ ಕಣ್ಣಲ್ಲಿ ಕಂಡ ಕನಸಿನಾಳಕ್ಕೆ ಚಂದನ ಕೂಡ ಸೇರಿದಳು. ಕೆಲ ಸಮಯ ಕಳೆಯುತ್ತಲೇ, ನಾಲಾಯಕ್, ನಿಂಗೆ ನನ್ನ ಮೇಲೆ ನಂಬಿಕೆ ಅಲ್ವಾ ಕೇಳಿದ್ದ. ಯಾಕೆ ಹೀಗೆ ಕೇಳ್ತೀರಾ? ನಾನೇನು ಹೇಳಿದೆ ಕೇಳಿದಳು. ಹಾಗಲ್ಲ, ಆಗಲೇ ಯಾವುದೋ ಮಾತಿಗೆ ನಿನ್ನ ಅಪ್ಪ ಅಮ್ಮ ಅಣ್ಣನ ನಂತರ ನನ್ನನ್ನು ಲೆಕ್ಕಕ್ಕೆ ತೆಗೆದುಕೊಂಡೆ. ಅವಳ ಕೆನ್ನೆಯ ಮೇಲೆ ಹಾರುತ್ತಿದ್ದ ಕೂದಲನ್ನು ಕಿವಿಯ ಹಿಂಭಾಗಕ್ಕೆ ಸರಿಸುತ್ತಾ ಕೇಳಿದ. ನೆನಪಿಸಿಕೊಂಡವಳಿಗೆ ಹೇಳಿದ ಸಂದರ್ಭ ನೆನಪಾಗಿತ್ತು. ಅದು ಮೊದಲಿನಿಂದ ಎಲ್ಲ ವಿಷಯಕ್ಕೂ ಅಪ್ಪ ಅಮ್ಮ ಅಣ್ಣ ಎನ್ನುವುದು ಅಭ್ಯಾಸವಾಗಿ ಬಿಟ್ಟಿದೆ. ಹಾಗೆ ಮಾತಿನ ಬರದಲ್ಲಿ ಹೇಳಿರಬೇಕು, ನನಗೆ ಅವರೆಷ್ಟು ಮುಖ್ಯವೋ ನೀವು ಕೂಡ ಅಷ್ಟೇ ಮುಖ್ಯ ಎಂದಿದ್ದಳು. ಗೌತಮ್ ಮುಖದಲ್ಲಿ ಅವಳ ಮಾತಿನಂತೆ ಪ್ರಸನ್ನತೆ ಏನೂ ಮೂಡಲಿಲ್ಲ. ಮೊದಲ ಆಯ್ಕೆ ತಾನೇ ಆಗಿರಬೇಕೆನ್ನುವುದು ಅವನ ಅಭಿಪ್ರಾಯ. ಯೋಚಿಸಿದವನು, ನನ್ನಿಂದ ಯಾವುದೇ ಅಂತ ನಡೆ ಅವಳ ಕಡೆಗೆ ಇಲ್ಲ. ಬೇರೆಯವರಂತೆ ಇಬ್ಬರು ಮುಕ್ತವಾಗಿ ಮನಸ್ಸು ಬಿಚ್ಚಿ ಮಾತನಾಡಿಕೊಂಡಿಲ್ಲ. ಬೇರೆಯವರಂತೆ ಸಲುಗೆ ತೆಗೆದುಕೊಂಡು ಅವಳು ಏನನ್ನೂ ಹೇಳಿಲ್ಲ.
ಮುಕ್ತವಾಗಿ ಇಬ್ಬರು ಹೊರಗೆ ಓಡಾಡಿಲ್ಲ. ಇಷ್ಟ ಕಷ್ಟಗಳ ಬಗ್ಗೆ ಅರಿವಿಲ್ಲ. ಅಂಥದ್ರಲ್ಲಿ ಅವಳ ಬದುಕಿನಲ್ಲಿ ನಾನೇ ಮೊದಲು, ನಾನೇ ಮುಖ್ಯ ಆಗಬೇಕು ಎಂದುಕೊಳ್ಳುವುದು ತಪ್ಪು. ಈಗಲೂ ಅವಳ ಜವಾಬ್ದಾರಿ ಇರುವುದು, ನೋಡಿಕೊಳ್ಳುತ್ತಿರುವುದು ಅವಳ ಕುಟುಂಬದವರು. ಯೋಚಿಸ್ತಾ ನಿಂತವನು ಅವಳ ದನಿಗೆ ಎಚ್ಚೆತ್ತಿದ್ದ. ಇಷ್ಟೊಂದು ಬೇಜಾರಾಯ್ತಾ ನಾನು ಹಾಗೆ ಹೇಳಿದ್ದಕ್ಕೆ? ನನಗೆ ನೀವು ತುಂಬ ಮುಖ್ಯ. ಅದನ್ನು ಹೇಗೆ ಮಾತಿನಲ್ಲಿ ಹೇಳಬೇಕೆಂದು ಗೊತ್ತಾಗ್ತಿಲ್ಲ. ಎಷ್ಟು ಅಂದರೆ ಒಮ್ಮೆ ಅವನ ಕಣ್ಣಿನ ಕಡೆ ನೋಡಿದವಳು ಪ್ರಾಣದಷ್ಟು, ಒಮ್ಮೊಮ್ಮೆ ಅಪ್ಪನಿಗಿಂತ ಹೆಚ್ಚು ಅನಿಸಿಬಿಡ್ತೀರಾ? ಹಾಗೆಲ್ಲ ಗಾಬರಿಯಾಗುತ್ತೆ ಹೇಳಿದವಳು ವಿಚಿತ್ರ ಮನಸ್ಥಿತಿಯಲ್ಲಿ ತೊಳಲುತ್ತಿದ್ದ ಕಾರಣ ಕಣ್ಣು ತುಂಬಿ ಕೆನ್ನೆಯ ಮೇಲೆ ಹನಿ ಜಾರಿತು. ಗೌತಮ್ ಅವಳ ಕಣ್ಣೀರನ್ನು ನೋಡಿ ಬೇಸರಗೊಂಡವನು ಸುಮ್ಮನೆ ಮಾತಿಗೆ ಹೇಳಿದ್ದು. ಅದಕ್ಕೆ ಯಾಕೆ ಕಣ್ಣೀರು ಹಾಕ್ತೀಯಾ? ಇನ್ನೊಮ್ಮೆ ನಿನ್ನ ಕಣ್ಣಲ್ಲಿ ನೀರು ಬಂದರೆ ಜಾನಿ ಬಳಿ ಕರ್ಕೊಂಡೋಗಿ ಬಿಡ್ತೀನಿ. ಕಣ್ಣ ಹನಿ ತಾನೇ ಒರೆಸಿ ಡ್ರಾಯರ್ ಬಳಿ ಭುಜ ಬಳಸಿ ಕರೆದುಕೊಂಡು ಹೋದವನು ಡ್ರಾಯರ್ ತೆಗೆದು ದೊಡ್ಡ ಡೈರಿ ಮಿಲ್ಕ್ ಬಾದ್ ಕೈಗೆತ್ತಿಕೊಂಡವನು ಅವಳ ಮುಂದೆ ಹಿಡಿದಿತ್ತ. ಅವನ ಕೈ ಕಡೆ ಒಮ್ಮೆ ಡ್ರಾಯರ್ ಕಡೆ ಒಮ್ಮೆ ನೋಡಿದವಳು ಇಷ್ಟೊಂದಿದೆ ಯಾಕೆ ಕೇಳಿದಳು. ಏನು ಮಾಡೋದು, ನನ್ನ ಆಯ್ಕೆ ಆಗಿದೆ. ಚಾಕ್ಲೇಟ್ ಹೂ ಕೊಟ್ಟರೆ ಸಾಕು. ಇದೆರಡಕ್ಕಿಂತ ಹೆಚ್ಚಾಗಿ ನೀವು ಬಳಿಯಲ್ಲಿದ್ದರೆ ಸಾಕು. ಅವನಿಗೆ ಮಾತ್ರ ಕೇಳುವಷ್ಟು ಮೆಲ್ಲಗೆ ಹೇಳಿ ಅವನ ತೋಳಿಗೆ ಹಣೆ ಹಚ್ಚಿದ್ದಳು. ಇಂದ್ರಾಣಿ ಅವರು ಜೋರಾಗಿ ಚಂದನ ಎಂದು ಕೂಗಿದ ದನಿ ಕೇಳಿ ಆಂಟಿ ಕರಿತಾ ಇದ್ದಾರೆ ಹೇಳಿ ಅವನಿಂದ ಸರಿದು ನಿಂತಿದ್ದಳು. ಯಾಕೆ ಹೀಗೆ ಕಾಡುತ್ತಾಳೆ? ಕಳಿಸಿಕೊಡೋದೆಷ್ಟು ಕಷ್ಟ. ಸುಮ್ಮನೆ ಇಲ್ಲೇ ಉಳಿದು ಬಿಟ್ಟರೆ ಆಗುತ್ತದೆ ಯೋಚಿಸ್ತಾ ನಿಂತ. ಮತ್ತೊಮ್ಮೆ ಕರೆ ಬಂದಾಗ ಹೋಗ್ತೀನಿ ಕೇಳಿದಳು. ಹೋಗು, ಮತ್ತೆ ಯಾಕೆ ಇಲ್ಲಿ ನಿಂತಿದ್ಯಾ? ನಿನಗೂ ಅದೇ ತಾನೇ ಬೇಕು ರೇಗಿದಂತೆ ಹೇಳಿದ್ದ. ಎದ್ದಕ್ಕಿದ್ದಾಗ ಏನಾಗುತ್ತೆ ಇವರಿಗೆ ಯೋಚಿಸ್ತಲೇ ನಡೆದವಳ ಕೈ ಹಿಡಿದು ಜೋರಾಗಿ ಹಿಡಿದವನು ತೋಳು ಸೇರಿದವಳ ಅಪ್ಪಿ ಕೊರಳಿಗೆ ಮುತ್ತು ಕೊಟ್ಟು ಈಗ ಹೋಗು, ಇನ್ನು 4 ತಿಂಗಳವರೆಗೆ ಈ ರೂಮಿನ ಕಡೆಗೆ ಬರಬೇಡ. ಹಾಗೆ ಸತ್ಯ ಹರಿಶ್ಚಂದ್ರನ ವಂಶದವಳಂತೆ ಇಲ್ಲಿ ನಡೆದಿದ್ದನ್ನು ಹೇಳಬೇಡ. ಯಾಕೆ ತಡವಾಯಿತೆಂದರೆ ಕಾಲೇಜ್ ಬಗ್ಗೆ ವಿಚಾರಿಸ್ತಿದ್ದರು ಎಂದು ಹೇಳು. ಕೋಪದ ಮುಖ ಹೊತ್ತು ಹೇಳಿದ. ಅದಕ್ಕೆ ಉತ್ತರ ಎನ್ನುವಂತೆ ಚಂದದ ನಗು ಕೊಟ್ಟು ನಡೆದಿದ್ದಳು. ತೀರ ಹೆಚ್ಚಿಕೊಂಡಿದ್ದಾಳೆ. ಸದರ ಜಾಸ್ತಿ ಆಯಿತು. ಹೇಳಿಕೊಂಡೆ ಅವಳು ತಂದಿಟ್ಟಿದ್ದ ರಸಾಯನದ ಕಡೆಗೆ ನೋಡಿದ. ಇಂದ್ರಾಣಿ ಅವರು ಬಂದ ಚಂದನ ಕಡೆ ನೋಡಿ ಯಾಕೆ ಇಷ್ಟೊತ್ತು ಏನಾದರೂ ಹೇಳಿದ್ನಾ ಕೇಳಿದರು. ಮೊದಲು ಮಾತನಾಡಲು ತಡವರಿಸಿದರು. ನಂತರ ಗೌತಮ್ ಹೇಳಿತು ನೆನಪಾಗಿ ವಿಚಾರಿಸಿಕೊಳ್ತಾ ಇದ್ರು ಎಂದಿದ್ದಳು. ಏನು ಹೇಳುವಳು ಎಂದು ಹಿಂದೆ ಬಂದಿದ್ದ ಗೌತಮ್ ಅವಳ ಉತ್ತರ ಕೇಳಿ ಕಾಲೇಜ್ ಅನ್ನುವುದನ್ನು ನುಂಗಿಬಿಟ್ಟಳು ಎಂದುಕೊಂಡು ಹಣೆ ಹೊತ್ತಿ ಹಿಡಿದರೆ ಗೌತಮ್ ನಿಂತ ಭಂಗಿಯನ್ನು ನೋಡಿದವಳು ನಾನೇನು ತಪ್ಪು ಮಾತನಾಡಿದೆ ಯೋಚಿಸ್ತಾ ನಿಂತಳು. ಇಂದ್ರಾಣಿ ಅವರು ತುಂಬಿಸಿ ಇಟ್ಟಿದ್ದ ಬಾಕ್ಸನ್ನು ಅವಳ ಕೈಲಿಟ್ಟು ಮನೆಗೆ ತೆಗೆದುಕೊಂಡು ಹೋಗು, ನಾಳೆ ತಿಂಡಿಗೆ ಇಲ್ಲೇ ಬಾ, ಬಿಸಿಬೇಳೆ ಬಾತ್ ಮಾಡ್ತೇನೆ ಎಂದಿದ್ದರು. ಅಲ್ಲೇ ಇದ್ದ ಚೆನ್ನಯ್ಯನ ಹೆಂಡತಿ ಅದನ್ನಾದರೆ ಹುಡುಗಿ 2 ಸಲ ಕೇಳಿ ಹಾಕಿಸಿಕೊಳ್ತಾಳೆ. ಬೇರೆ ಏನಾದರೂ ಕೊಟ್ಟರೆ ಕೆದಕುತ್ತಾ ಕುಳಿತುಕೊಳ್ಳುತ್ತಾಳೆ ಹೇಳಿ ಅವಳ ಕಡೆ ಒಮ್ಮೆ ನೋಡಿದವರು ಈ ಮನೆ ಯಜಮಾನಿ ಆಗಲು ಲಾಯಕ್ಕಾದ ಹುಡುಗಿ, ಆದರೆ ಸ್ವಲ್ಪ ಜೋರಾಗಬೇಕು ಎಂದುಕೊಂಡಿದ್ದರು. ಗೌತಮ್ ಸ್ವಭಾವ ನೆನಪಾದಾಗ ಚಂದನ ಅವರಿಗೆ ತಿಳಿಸಿ ಹೊರಗೆ ಹೋಗಲು ಬಂದವಳು ಒಂದು ಕ್ಷಣ ನಿಂತು ಹೋಗಿ ಬರುವುದಾಗಿ ಗೌತಮ್ಗೆ ತಲೆ ಆಡಿಸಿದಳು. ಅವನೊಮ್ಮೆ ತನ್ನ ಕೋಣೆಯ ಕಡೆ ಕಣ್ಣಿನಲ್ಲಿ ತೋರಿಸಿದಾಗ ತನ್ನ ಕಣ್ಣನ್ನು ಮತ್ತು ದೊಡ್ಡದಾಗಿ ಬಿಟ್ಟವಳು ನಗುವಿನೊಂದಿಗೆ ಬೇಡ ಎನ್ನುವಂತೆ ತಲೆ ಆಡಿಸಿ ಹೊರಗೆ ನಡೆದಿದ್ದಳು. ಗೌತಮ್ಗೆ ಜೊತೆಯಲ್ಲಿ ಸಮಯ ಕಳೆದದ್ದೇ ನೆನಪಾಗಿತ್ತು. ಯಾಕೆ ತೃಪ್ತಿಯೇ ಆಗುತ್ತಿಲ್ಲ. ಸನಿಹ ಎಷ್ಟಿದ್ದರೂ ಸಾಕು ಎನಿಸುವುದಿಲ್ಲ. ಇದೇನಾ ಅಂದರೆ ಯೋಚಿಸಿಕೊಂಡೇ ತನ್ನ ಕೋಣೆಯ ಕಡೆಗೆ ನಡೆದಿದ್ದ. ಚಂದನ ಮನೆಗೆ ಬಂದವಳು ಯಾರೂ ಇಲ್ಲದ್ದು ನೋಡಿ ಅಡುಗೆ ಮನೆಗೆ ಹೋಗಿ ಮುತ್ತಮ್ಮನ ಕೈಯಲ್ಲಿ ಬಾಕ್ಸ್ ಇಟ್ಟವಳು ಅವರ ಜೊತೆ ಸ್ವಲ್ಪ ಸಮಯ ಕಳೆಯುತ್ತಲೇ ಒಂಟಿಯಾಗಿರಬೇಕೆನಿಸಿ ತನ್ನ ರೂಮಿಗೆ ಬಂದಿದ್ದಳು. ಕಳೆದ ಒಂದೊಂದು ಕ್ಷಣಗಳು ಕಣ್ಮುಂದೆ ಹಾದು ಹೋಗಿತ್ತು. ಅಲ್ಲೇ ಇರುವ ಬಯಕೆ ಮನಸ್ಸು ಸನಿಹ ಬಯಸುತ್ತಿತ್ತು. ಈಗ ಹೇಗೆ ಸಾಧ್ಯ ಯೋಚಿಸುತ್ತಾ ಗೌತಮ್ ಇನ್ನು ಮುಂದೆ ಯಾವಾಗಲೂ ನಾನಿರುತ್ತೇನೆ ಎಂದದ್ದು ನೆನಪಾಗಿ ಮುಖದಲ್ಲಿ ಸಣ್ಣ ನಗು ಮೂಡಿತು. ಬೆಳಿಗ್ಗೆ ಬೇಗ ಎದ್ದ ಕಾರಣ ಮೈ ಮನದಲ್ಲಿ ತುಂಬಿದ್ದ ಸಂತೋಷಕ್ಕೆ ನಿದಿರೆ ತಂತಾನೆ ಆವರಿಸಿತ್ತು. ಚಂದನ ಸಂಜೆ ಎಚ್ಚರಗೊಂಡವಳು ದೀಪಾಂಜಲಿಗೆ ಹೋಗಬೇಕು ಎಂದುಕೊಳ್ಳುವುದರೊಳಗೆ ಮದುವೆಗೆ ಒಡವೆ ತರಲು ಹೋಗಿದ್ದ ಪದ್ಮ ರಾಜು ಅವರು ಮಗಳ ಜೊತೆಯಲ್ಲೇ ಬಂದಿದ್ದರು. ಹಾಲ್ನಲ್ಲಿ ಕುಳಿತವರು ಎಲ್ಲವನ್ನೂ ಹರಡಿಕೊಂಡು ಅವುಗಳ ಕೊಂಡ ಬಗ್ಗೆ ಆಯ್ಕೆಯ ಬಗ್ಗೆ ಮಾತನಾಡುತ್ತಾ ಕುಳಿತರು. ಬಂದ ಚಂದನ ಕೂಡ ಅವರ ಮಾತಿನಲ್ಲಿ ಭಾಗಿಯಾಗಿದ್ದಳು. ಮನೆ ಸುತ್ತ ಒಮ್ಮೆ ನೋಡಿದ ಪದ್ಮ ಅವರು ಎಲ್ಲಿ ಆದ್ರಿ ಕಾಣಿಸ್ತಾ ಇಲ್ಲ ಕೇಳಿದರು. ಅಕ್ಕ ಇನ್ನೂ ಮನೆಗೆ ಬಂದಿಲ್ಲ, ನಾನು ನಿಮ್ಮ ಜೊತೆ ಬಂದಿರ್ಬೋದು ಎಂದುಕೊಂಡಿದ್ದೆ ಎಂದಿದ್ದಳು. ಇವಳ ಓಡಾಟ ಜಾಸ್ತಿ ಆಯಿತು. ಮಿತ್ರ ಮದುವೆ ಮುಗಿತಲೇ ಇವಳಿಗೆ ಒಂದು ಹುಡುಗನ ನೋಡಿ ಮುಂದಿನ ವರ್ಷ ಮದುವೆ ಮಾಡಿ ಮುಗಿಸಿಬಿಡಬೇಕು ಎಂದ ಹೆಂಡತಿಯ ಮಾತಿಗೆ ರಾಜು ಅವರು
ಚಿಕ್ಕ ಹುಡುಗಿ ಓಡಾಡಿಕೊಂಡು ಇರಲಿ ಬಿಡು, ಅವಳಿಗೆ ಮನೆ ಹಳಿ ಆಗುವ ಹುಡುಗನ ಹುಡುಕಿ ತರೋಣ. ಹೇಗೋ ನಮಗೆ ಗಂಡು ಮಕ್ಕಳಿಲ್ಲ, ಇಬ್ಬರು ಇಲ್ಲೇ ಇದ್ದುಕೊಳ್ಳಲಿ ಎಂದಿದ್ದರು. ಪದ್ಮ ಅವರು ಸದ್ಯ ಇದೇ ಬೀದಿ ಹುಡುಗನ ಹುಡುಕಿ ಮದುವೆ ಮಾಡೋಣ ಹೆಣ್ಣಲಿಲ್ಲ ಪುಣ್ಯ ಎಂದು ಹಾಗೆ ಸುಮ್ಮನೆ ಹೇಳಿದ್ದರು. ಹೀಗೆ ಮಾತುಗಳ ನಡುವೆ ಸಮಯ ಸರಿದಿತ್ತು. ಎಲ್ಲರ ಮಾತಿಗೆ ಚಂದ್ರನಳ ನಗುವೇ ಉತ್ತರ ಆಗಿತ್ತು. 8ರ ಸಮಯಕ್ಕೆ ಮಗಳಿಗೆ ಕರೆ ಮಾಡಿದ ಪದ್ಮ ಅವರು ಒಂದಷ್ಟು ರೇಗಾಡಿ, ಮೊದಲು ಮನೆಗೆ ಬಾ, ಹೊರಗಿನ ತಿರುಗಾಟ ಕಡಿಮೆ ಮಾಡು ಎಂದಿದ್ದರು. ರಾಜು ಅವರು ಸ್ವಲ್ಪ ಕೆಲಸ ಇದೆ, ಬರುವುದು ತಡವಾಗ್ತದೆ, ಇಲ್ಲೇ ಎಲ್ಲೋ ಫ್ರೆಂಡ್ಸ್ ಮನೆಗೆ ಹೋಗಿರ್ತಾಳೆ, ಜಾಸ್ತಿ ಬೈಯಲ್ಲಿ ಹೋಗಬೇಡ ಹೇಳಿ ನಡೆದಿದ್ದರು. ರಾತ್ರಿ 10ರ ಸಮಯಕ್ಕೆ ಬಂದ ಆದ್ರಿ ತನ್ನ ತಾಯಿಯ ಕೆಂಗಣ್ಣು ಒಂದಿಷ್ಟು ಮಾತನ್ನು ಲಘುವಾಗಿ ತೆಗೆದುಕೊಂಡು ತನ್ನ ರೂಮಿಗೆ ಬಂದಿದ್ದಳು. ಮಿತ್ರಳಿಗೆ ಮದುವೆ ನಿಶ್ಚಯವಾದ ನಂತರ ಪದ್ಮಾ ಅವರೇ ಮಾತಾಡಿ ಚಂದನಳನ್ನು ಆದ್ರಿಯ ರೂಮಿನಲ್ಲಿ ಇರುವಂತೆ ಹೇಳಿದ್ದರು. ಮಗಳು ಮದುವೆ ಆಗುವ ಹುಡುಗನ ಜೊತೆ ಅದಾಗ ಫೋನ್ನಲ್ಲಿ ಮಾತನಾಡುವುದನ್ನು ನೋಡಿ ಅವಳಿಗೆ ಪ್ರೈವಸಿ ಇರಲಿ, ಮುಜುಗರವಾಗುವುದು ಬೇಡ ಎನ್ನುವ ಕಾರಣಕ್ಕೆ. ರೂಮಿನ ಒಳಗೆ ಬಂದ ಆದ್ರಿ ಪುಸ್ತಕ ಹಿಡಿದು ಕುಳಿತಿದ್ದ ಚಂದನಳನ್ನು ನೋಡಿ, ಯಾವಾಗಲೂ ಪುಸ್ತಕ ಹಿಡಿದು ಕುಳಿತಿರ್ತೀಯ, ಇಲ್ಲ ಪಕ್ಕದ ಮನೆಯಲ್ಲಿ ಅಷ್ಟು ವಯಸ್ಸಾದ ಹೆಂಗಸರ ಜೊತೆ ಇರುತ್ತೀಯ, ನಿಮಗೆ ಬೋರ್ ಆಗೋದಿಲ್ವಾ ಎನ್ನುತ್ತಲೇ ಮಾತಿಗೆ ಪೀಟಿಗೆ ಹಾಕಿದ್ದಳು. ಚಂದನ, ದೀಪಾಂಜಲಿ ನನಗಿಷ್ಟ, ಅಲ್ಲಿರಲು ನನಗೆ ಖುಷಿ ಆಗ್ತದೆ ಎಂದಿದ್ದಳು. ಕತೆ ಮುಂದುವರಿಯುತ್ತದೆ.